ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಲವ್ OTP ಸಿನಿಮಾದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನ ಪ್ಲೇ ಮಾಡಿರುವಂತಹ ನಾಟ್ಯರಂಗ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತಿದೆ ಸರ್ ಪ್ರಮೋಷನ್ಸ್ ಎಲ್ಲವೂ? ಚೆನ್ನಾಗಾಗ್ತಿದೆ ಮೇಡಮ್. ವಂಡರ್ಫುಲ್ ಸರ್. ಟ್ರೈಲರ್ ಅಂತೂ ಅದ್ಭುತವಾಗಿದೆ. ಅಂಡ್ ನೀವು ಕೂಡ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇದ್ದೀರಾ ಟ್ರೈಲರ್ ನಲ್ಲಿ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ? ಮೇಡಮ್, ನಾನು ಈ ಸಿನಿಮಾದಲ್ಲಿ ವರುಣ್ ಅನ್ನೋ ಪಾತ್ರ ಮಾಡಿದ್ದೀನಿ. ಹೀರೋ ಜೊತೆಗೆ ಫ್ರೆಂಡ್ ಕ್ಯಾರೆಕ್ಟರ್, ಸಿನಿಮಾ ಪೂರ್ತಿ ಜೊತೆಗೆ ಇರುವಂತ ಕ್ಯಾರೆಕ್ಟರ್. ನಿಮ್ಗೆ ಗೊತ್ತು ಮೇಡಮ್, ಅಂದ್ರೆ ನಗ್ಸೋದು ಕಷ್ಟ, ಅಳಿಸೋದು ಕಷ್ಟ ಅಂತ ಗೊತ್ತಿದೆ. ಇದರಲ್ಲಿ ಎರಡೂ ಕೆಲಸಗಳನ್ನ ಮಾಡಿದ್ದೀನಿ, ಮಾಡೋ ಪ್ರಯತ್ನ ಮಾಡಿದ್ದೀನಿ. ಚೆನ್ನಾಗಾಗಿದೆ ಮೇಡಮ್. ಆಮೇಲೆ ಇದು 2 ಭಾಷೆಯಲ್ಲಿ ಆಗಿರೋದು, ನಿಮಗೆ ಗೊತ್ತಿರೋ ಹಾಗೆ. ಕನ್ನಡ, ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ. ನನಗೆ ತೆಲುಗು ಮುಂಚೆಯಿಂದ ಅಷ್ಟು ಬರ್ತಿರ್ಲಿಲ್ಲ. ಇದರಲ್ಲಿ ಟ್ರೈ ಮಾಡಿದ್ದೀನಿ ಪ್ರಥಮ ಬಾರಿಗೆ. ಅಲ್ಲಿ ಟ್ರೈಲರ್ ನಲ್ಲಿ ಆಕ್ಚುಲಿ ಹೇಳ್ದಂಗೆ ನೀವು ತೆಲುಗು ಬರುತ್ತೆ ಅಂತ ಎಂಟ್ರಿ ಕೊಟ್ರೆ, ನಂತರ ಅನೀಶ್ ಅವ್ರಿಗೆ ಗೊತ್ತಾಯ್ತು ತಮಗೆ ಬರೋದಿಲ್ಲ ಅಂತ. ಹೇಗಾಯ್ತು ಆ ಮೂಮೆಂಟ್ಸ್ ಎಲ್ಲ? ಅದೇ ಮೇಡಮ್, ಅಂದ್ರೆ ಅನೀಸ್ ಸರ್ ಜೊತೆಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಮುಂಚೆ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾದಲ್ಲಿ ಮಾಡ್ಬೇಕಿತ್ತು, ಕೆಲವೊಂದು ರೀಸನ್ಸ್ ಇಂದ ಮಾಡಕ್ ಆಗಿರ್ಲಿಲ್ಲ. ಅದು ನನಗೆ ಸಿನಿಮಾ ನೋಡಿದ್ಮೇಲೆ ತುಂಬಾ ಫೀಲ್ ಆಯ್ತು, ಇಲ್ಲ ಸರ್ ಜೊತೆ ಮಾಡ್ಬೇಕಲ್ಲ, ಸಿನಿಮಾ ಮಾಡ್ಬೇಕಿತ್ತಲ್ಲ. ಆ ಚಾನ್ಸ್ ನನಗೆ ಲವ್ OTP ಮುಖಾಂತರ ಈ ಸಿನಿಮಾದಲ್ಲಿ ಸಿಕ್ತು. ತುಂಬಾ ಒಳ್ಳೆ ಪಾತ್ರನೇ ಸಿಕ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ ಸ್ಕ್ರೀನ್ ಸ್ಪೇಸ್ ತುಂಬಾ ಚೆನ್ನಾಗೇ ಸಿಕ್ತು ಮೇಡಮ್. ಅವಾಗ ಖುಷಿ ಆಗುತ್ತೆ. ಯೂಶಲಿ ಯಾವುದೇ ಆರ್ಟಿಸ್ಟ್ ಅವರು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದ್ದಾರೆ, ಖುಷಿ ಆಗುತ್ತೆ. ಇವಾಗ ಅನೀಸ್ ಸರ್ ಅವರೇ ನಿರ್ದೇಶನ ಮಾಡಿ ನಂತರ ಅವರೇ ಆಕ್ಟ್ ಮಾಡಿದ್ದಾರೆ. ಬಿಕಾಸ್ ಇವಾಗ ಯೂಶಲಿ ಅದು ಸಪ್ರೇಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಅಂದ್ರೆ ಸಪ್ರೇಟ್ ಡಿಪಾರ್ಟ್ಮೆಂಟ್, ಆಕ್ಟಿಂಗ್ ಸಪ್ರೇಟ್ ಡಿಪಾರ್ಟ್ಮೆಂಟ್. ಇವಾಗ ಹೇಗಿರ್ತಾ ಇದ್ರು ಸೆಟ್ಸ್ಗಳೆಲ್ಲ? ಡೈರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ರ ಹೇಗೆ ಅಂತ? ಇಲ್ಲ ಮೇಡಮ್, ಅಂದ್ರೆ ಅವ್ರು ತುಂಬಾ ಫನ್ನು ಮತ್ತೆ ಕಾಮಿಡಿ ಎಲ್ಲ ಮಾಡ್ಕೊಂಡು. ಆಮೇಲೆ ಅನೀಸ್ ಸರ್ ಸಿನಿಮಾ ಟೀಮ್ ಹೆಂಗಿತ್ತು ಅಂತಂದ್ರೆ, ಎಲ್ಲರೂ ಈಗ ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಆಯ್ತು ಅಂತಂದ್ರೆ ಮನೆ ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ಸೆಲೆಬ್ರೇಷನ್ ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಇದ್ ಮಾಡ್ತೀವಲ್ಲ, ಅದೇ ತರನೇ ಪ್ರತಿಯೊಬ್ಬರು ಕೂಡ ಇದು ನಮ್ಮ ಸಿನಿಮಾ ಅಂತ ಕೆಲಸ ಮಾಡ್ತಾ ಇದ್ರು. ಎಲ್ಲರ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅನೀಸ್ ಸರ್ ಇದರಲ್ಲಿ ಡೈರೆಕ್ಷನ್ ಜೊತೆಗೆ ಆಕ್ಟಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಿಂದ ಅವ್ರ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಮೇಡಮ್. ಯಾಕೆಂದ್ರೆ ಈಗ ನಾವೇ ಆರ್ಟಿಸ್ಟ್ಗಳು ನಾವು ರೆಸ್ಟ್ ತಗೋತಾ ಇರ್ತೀವಿ, ನಮಗೆ ಗ್ಯಾಪ್ ಅಲ್ಲಿ ಟೈಮ್ ಸಿಗ್ತಾ ಇರುತ್ತೆ. ಇವರು ಪ್ರತಿ ಫ್ರೇಮು ಪ್ರತಿ ಶಾರ್ಟ್ ಅಲ್ಲೂ ಅವರು ನೋಡ್ತಾ ಇರ್ಬೇಕು, ಎಲ್ಲರನ್ನು ರೆಡಿ ಮಾಡಿಸ್ತಾ ಇರ್ಬೇಕು. ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಮೇಡಮ್. ಸರ್ ನಿಮ್ದು ಎಷ್ಟು ದಿನ ಆಯ್ತು ಸರ್ ಶೆಡ್ಯೂಲಿಂಗ್ ಎಲ್ಲ? ಮೇಡಮ್ ನಂದು ಹೆಚ್ಚು ಕಮ್ಮಿ ಒಂದು 35 days 40 days ಇತ್ತು. ವಂಡರ್ಫುಲ್. ಇವಾಗ ನಮಗೆಲ್ಲ OTP ಅಂದ ತಕ್ಷಣ ಒನ್ ಟೈಮ್ ಪಾಸ್ವರ್ಡ್ ಅಂತ ನಮ್ಗೆ ಗೊತ್ತು. ಇಲ್ಲಿ ನೋಡಿದ್ರೆ ಸಾರಿ ರಿಪೀಟ್ ಮಾಡ್ತೀನಿ, OTP ಅಂದ ತಕ್ಷಣ ನಮ್ಮೆಲ್ರಿಗೂ ಕೂಡ ಒನ್ ಟೈಮ್ ಪಾಸ್ವರ್ಡ್ ಅನ್ನೋದು ನಮಗೆ ಗೊತ್ತು. ಇಲ್ಲಿ ಓವರ್ ಟಾರ್ಚರ್, ಪ್ರೆಷರ್, ಯಾರು ಯಾರಿಗೆ ಟಾರ್ಚರ್ ಕೊಡ್ತಾರೆ, ಪ್ರೆಷರ್ ಯಾರು ಅನುಭವಿಸ್ತಾರೆ, ಏನ್ ಕತೆ, ಏನ್ ಹೇಳಕ್ ಹೊರಟಿದೆ ಅಂತ? ಅಪ್ಪ ಮಗನಿಗೆ ಟಾರ್ಚರು, ಮಗನಿಂದ ಈ ಇಬ್ರು ಹುಡುಗಿರಿಂದ ಮಗನಿಗೆ ಇನ್ನೊಂಥರ ಪ್ರೆಷರ್. ಓಕೆ, ಹಂಗೆ ಈ ಗ್ಯಾಪ್ ಅಲ್ಲಿ ತನ್ನ ಇವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಸಮಾಧಾನ ಮಾಡಿ, ಜೊತೆಗೆ ಇವನೆಲ್ಲಿ ಲವ್ ಮ್ಯಾಟರ್ ಅಲ್ಲಿ ಅಪ್ಪನ ಕೈಲಿ ತಗಲಾಕೊಂಡ್ಬಿಡ್ತಾನೋ, ಇವ್ರ ಅಪ್ಪ ನನಗೇನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ನನ್ನ ಕ್ಯಾರೆಕ್ಟರ್ ಈ ತರ ಇದೆ ಮೇಡಮ್. ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ರಾಜೀವ್ ಸರ್ ಈ ಸಿನಿಮಾದಲ್ಲಿ ಒಂದು ತಂದೆ ಪಾತ್ರವನ್ನ, ಬಿಕಾಸ್ ಏನಕ್ಕೆ ಫಸ್ಟ್ ಕನ್ನಡ ಸಿನಿಮಾ ಅವ್ರು ಹೇಳ್ತಾ ಇದ್ರು, ಅನೀಶ್ ಅವರ ಡೈರೆಕ್ಷನ್ ಫಸ್ಟ್ ಕನ್ನಡ ಸಿನಿಮಾ ಅಂತ. ನಿಮ್ಗೆ ಅಂತ ಒಂದು ಅಂದ್ರೆ ಹಿರಿಯ ಕಲಾವಿದರು ತೆಲುಗು ಇಂಡಸ್ಟ್ರಿನಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದಂತ ಒಂದು ಅವಕಾಶ ಸಿಕ್ತು, ಎಷ್ಟು ಖುಷಿ ಆಗ್ತಿದೆ ಮೇಡಮ್? ತುಂಬಾ ಖುಷಿ ಇದೆ ಮೇಡಮ್. ಆಮೇಲೆ ಸರ್ ಮುಂಚೆನೆ ಅನೀಶ್ ಸರ್ ಹೇಳಿದ್ರು, ರಾಜೀವ್ ಸರ್ ಈಗ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಅವ್ರ ಕಾಂಬಿನೇಷನ್ ಒಂದಷ್ಟು ಸೀಕ್ವೆನ್ಸ್ ಗಳು ಬರ್ತವೆ, ನೀವು ತೆಲುಗು ಎಲ್ಲ ತರೋ ರೆಡಿ ಆಗ್ಬಿಟ್ಟು ಬನ್ನಿ. ಅಂದ್ರೆ ಕನ್ನಡ ನನಗೆ ಸ್ವಲ್ಪ ಪ್ರಾಬ್ಲಮ್ ಏನಿಲ್ಲ, ಈಸಿಯಾಗಿ ತಗೊಂತಾ ಇದ್ದೆ. ತೆಲುಗು ಅಲ್ವಾ, ಹಂಗಾಗಿ ನಮ್ ಕಡೆಯಿಂದ ಟೇಕ್ಸ್ ಗಳು ಜಾಸ್ತಿ ಆದ್ರೆ ಸುಮ್ಮನೆ ಸಮಸ್ಯೆಗಳಾಗುತ್ತೆ. ನಾನು ಮುಂಚೆನೆ ಸ್ಕ್ರಿಪ್ಟ್ ವಿತ್ ತೆಲುಗು ಡೈಲಾಗ್ಸ್ ನ ಪ್ರಾಕ್ಟೀಸ್ ಮಾಡಿಸೋರು, ಅದೇ ತರ ರೆಡಿ ಆಗ್ಬಿಟ್ಟು ಹೋಗ್ತಿದ್ವಿ. ಆಮೇಲೆ ರಾಜೀವ್ ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ, ರಂಡಿ ಏನ್ ತಲೆ ಕೆಡ್ಸ್ಕೋಬೇಡಿ, ಕೂತ್ಕೊಳ್ಳಿ ಅಂತ, ಆರಾಮಾಗಿ ಮಾಡಿ, ನೀವೇನು ಇದ್ ಮಾಡ್ಕೋಬೇಡಿ ಅಂತ ತುಂಬಾ ಫ್ರೀಡಮ್ ಆಗಿ ನಮ್ನು ಜೈಲ್ ಆಗಿ ಅವ್ರ ಕೆಲಸ ತಗೊಂಡ್ರು ಮೇಡಮ್. ರಾಜೀವ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ತೆಲುಗು ಡೈಲಾಗ್ ಅಲ್ಲಿ ತಗೋಬೇಕಾದಾಗ ಎಲ್ಲವೂ ಹೇಳ್ಕೊಡ್ತಾ ನೋಡಿ ಇದೆಲ್ಲ ನೋಡಿದೀನಿ ಮೇಡಮ್. ತುಂಬಾ ಸಿನಿಮಾಗಳು ನೋಡಿದ್ದೀನಿ. ಆಲ್ಮೋಸ್ಟ್ ಅವರು 80% ಜೂನಿಯರ್ NTR ಸಿನಿಮಾಗಳು ಆಲ್ಮೋಸ್ಟ್ ಇರ್ತಾರೆ ಎಲ್ಲ ಸಿನಿಮಾಗಳಲ್ಲಿ. ವಂಡರ್ಫುಲ್. ಆಮೇಲೆ ನಿಮ್ ಪ್ರಕಾರ ಆಮೇಲೆ ಅವರು ಯಾವ ತರ ಅಂದ್ರೆ ಮೇಡಮ್, ಈಗ ನಾವು ಅವ್ರ ಮುಂದೆ ನಾವು ತುಂಬಾ ಚಿಕ್ಕ ಕಲಾವಿದ್ರು ಹೇಳ್ಬೇಕು ಅಂತಂದ್ರೆ, ಈಗ ಅವ್ರು ತುಂಬಾ ಸೀನಿಯರ್ ಆಕ್ಟರ್. ಈಗ ಊಟದ ಟೈಮಲ್ಲೂ ಕೂಡ ನೀವು ನಮ್ ಜೊತೆ ಊಟಕ್ಕೆ ಬನ್ನಿ ಅಂತ ಊಟಕ್ಕೆಲ್ಲ ಕರ್ಕೊಂಡೋಗಿ ಅವ್ರ ಕ್ಯಾರಮೆನಲ್ಲೇ ಒಂದು 10 ತರ ಡಿಶಸ್ ಹೇಳಕ್ಕೆ ಆಗಲ್ಲ. ಅಂದ್ರೆ ಈ ಮದ್ವೆ ಮನೆಗಳಲ್ಲೂ ಅಷ್ಟು ವೆರೈಟಿ ಐಟಮ್ಸ್ ಗಳು ಇರಲ್ಲ, ಅಷ್ಟು ತರ ವೆರೈಟಿ. ನಾವು ಯಾವ್ದು ತಿನ್ಬೇಕನ್ನೋದೇ ಚೂಸ್ ಮಾಡ್ಬೇಕು. ಇಷ್ಟಿಷ್ಟೇ ಟೇಸ್ಟ್ ಮಾಡಿ, ಪರವಾಗಿಲ್ಲ ನಿಮ್ಗೆ ಜಾಸ್ತಿ ತಿನ್ನಕ್ಕಾಗಿಲ್ಲ ಅಂದ್ರೆ ಬಲವಂತ ಮಾಡಿ ಊಟ ಮಾಡಿಸೋರು. ಆಮೇಲೆ
ಒಂದು ಇದರಲ್ಲಿ ಸಣ್ಣ ಮತ್ತೆ ದಪ್ಪ ಎರಡು ತರ ಚೇಂಜ್ ಓವರ್ ಕೊಡ್ಬೇಕಿತ್ತು ಈ ಸಿನಿಮಾದಲ್ಲಿ. ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಪ್ರೆಸೆಂಟ್ ಇರೋದ್ರಿಂದ ಈ ತರ ಇತ್ತು. ಅವಾಗ ಸ್ವಲ್ಪ ಸಣ್ಣ ಆಗಿದ್ವಿ. ಆ ಟೈಮಲ್ಲಿ ಯಾಕೆ ನೀವು ಸಣ್ಣ ಆಗ್ಬಿಟ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರ ಊರಲ್ಲಿ ಫೇಮಸ್ ಅಂತೆ ಅದು ಒಂದು ಸಿರಪ್, ಅದು ಬಾದಾಮಿ ಹಾಲ್ಗೆ ಹಾಕೊಂಡು ಕುಡಿಯೋ ಅದನ್ನ ಡೈಲಿ ತಗೊಳ್ಳಿ ಸ್ವಲ್ಪ ಗುಂಡ್ಗಾಗಿ ಅಂತೆಲ್ಲ ಇದ್ ಮಾಡಿದ್ರು. ತಂದ್ಕೊಟ್ರು. ನನ್ಗೆ ಒಬ್ಬನಿಗೆ ಅಂತಲ್ಲ ಮೇಡಮ್, ಇಡೀ ನಮ್ಮ ಸೆಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಕಡೆಯಿಂದ ಒಂದಷ್ಟು ಗಿಫ್ಟು, ಸ್ವೀಟು, ಅಲ್ಲಿ ಅವ್ರ ಊರಲ್ಲಿ ಏನ್ ಫೇಮಸ್ ಇದೆ ಆ ಐಟಮ್ಸ್ ಗಳೆಲ್ಲ ತಂದು ಕೊಟ್ರು. ಸೂಪರ್, ವಂಡರ್ಫುಲ್. ಬಿಕಾಸ್ ಅದು ಆಕ್ಚುಲಿ ಅವರ ಏನೋ ಎಷ್ಟು ಡೌನ್ ಟು ಅರ್ತ್ ಅಂತ ನಮಗೆ ತೋರಿಸ್ಕೊಡುತ್ತೆ ಅಲ್ವಾ. ಅಂಡ್ ಇವಾಗ ನಿಮ್ ಪ್ರಕಾರ ನಾಟಿ ಅವರೇ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಪ್ರೀತಿ ಮೇಡಮ್. ಪ್ರೀತಿ, ಓಕೆ. ಬಿಕಾಸ್ ಈ ಸಿನಿಮಾದಲ್ಲಿ ಎಲ್ಲೋ ಒಂದ್ ಕಡೆ ಸ್ಕ್ಯಾಮ್ ಅಂತ, ಪ್ರೀತಿ ಏನಾದರೂ ಸ್ಕ್ಯಾಮ್ ಆಗುತ್ತಾ ಅಂತ. ಬಿಕಾಸ್ ಏನಕ್ಕಂದರೆ ಇವಾಗ ಹೀರೋಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚಿರುತ್ತೆ, ತುಂಬ ಅಂದರೆ ತುಂಬ ಇಷ್ಟ ಇರುತ್ತೆ. ಜೊತೆಗೆ ಇಬ್ಬರು ಹೀರೋಯಿನ್ಸ್ಗಳಿರ್ತಾರೆ. ತಂದೆ ಬಂದ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಫಾದರು. ಆಮೇಲೆ ನಂತರ ಹೀರೋಯಿನ್ಗಳಿಗೆ ಸಿಕ್ಕಾಕೊಂಡಿದ್ದ ನಂತರ ಅಂದರೆ ಇವಾಗ ಹೀರೋಯಿನ್ ಪರಿಚಯ ಆಗುತ್ತೆ, ಆಮೇಲೆ ತುಂಬ ಟಾರ್ಚರ್ ಅನುಭವಿಸ್ತಾರೆ. ಎಲ್ಲೋ ಒಂದು ಕಡೆ ಹೀರೋಯಿನ್ಸ್ಗಳಿಂದ ಏನೋ ಸ್ಕ್ಯಾಮ್ ಆಗುತ್ತಾ ಲವ್ ಬಗ್ಗೆ ಅಂತ? ಮೇಡಮ್ ಸ್ಕ್ಯಾಮ್ ಅಂತ ಹೇಳೋದಕ್ಕಿಂತ ಈಗ ಒಂದು ಹುಡುಗನ್ನ ಇಬ್ಬರು ಹುಡುಗಿರು ಲವ್ ಮಾಡಿದಾಗ ಅವನು ಯಾವ ಕಡೆ ಬ್ಯಾಲೆನ್ಸ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಅಂದ್ರೆ ಈ ಕಡೆನೂ ಹೋಗಲ್ಲ, ಆ ಕಡೆನೂ ಹೋಗಲ್ಲ, ಜೊತೆಗೆ ಅಪ್ಪನ ಭಯ ಬೇರೆ. ಇದ್ರ ಮಧ್ಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಫ್ರೆಂಡ್ ಹತ್ರ ಐಡಿಯಾ ಕೇಳ್ತಾನೆ, ಇದಕ್ಕೆ ಏನ್ ಮಾಡ್ಲಿ, ನಾನು ಈ ತರ ತಗಲಾಕೊಂಡ್ಬಿಟ್ಟಿದೀನಿ, ಇವಳು ಬಿಡ್ತಿಲ್ಲ ಅವಳು ಬಿಡ್ತಿಲ್ಲ, ಹೋಗ್ಲಿ ಆಯ್ತು ಲವ್ ಮಾಡೋ. ಲವ್ ಮಾಡೋದು ನಮ್ಮ ಅಪ್ಪ ಸಾಯಿಸ್ತಾರೆ ಕಣೋ, ನಾನು ಏನೋ ಮಾಡೋದು, ಊಟದಲ್ಲೇ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಈ ತರ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಫೈನಲ್ ಅವ್ನು ಯಾರ ಕಡೆಗೆ ಹೋಗ್ತಾನೆ, ಅವನು ಅಂದ್ರೆ ಇಬ್ರು ಹುಡುಗಿರಲ್ಲಿ ಅವ್ನು ಫೈನಲ್ ಯಾರಿಗೆ ಸಿಗ್ತಾರೆ ಅನ್ನೋದು ಸಿನಿಮಾ ನೋಡಬೇಕು. ಇವಾಗ ತಂದೆಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅದು ಅಲ್ಲದೆ ಪೊಲೀಸ್ ಕ್ಯಾರೆಕ್ಟರ್ ಯಾರು, ರಾಜೀವ್ ಸರ್. ಇವಾಗ ಬೇರೆ ಪೊಲೀಸ್ಗಿನ ಈ ಪೊಲೀಸ್ ಎಷ್ಟು ವಿಭಿನ್ನ, ಏನ್ ಹೇಳ್ತೀರಾ ಮೇಡಮ್? ಅಂದ್ರೆ ಈ ಪೊಲೀಸ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ಆದ್ರೆ ಇಲ್ಲಿ ಇವರ ಪ್ಲೇ ಬಂದು ಸೀರಿಯಸ್ ಆಗಿ ಅಲ್ಲಿ ನಡೀತಾ ಇದೆ. ಬಟ್ ಆದ್ರೆ ಜನಕ್ಕೆ ನೋಡೋರ್ಗೆ ಇದು ಫನ್ ಆಗಿರುತ್ತೆ. ಅದೇ ಇದ್ರಲ್ಲಿರುವಂತ ವೆರೈಟಿ. ಯಾಕೆಂದ್ರೆ ತುಂಬಾ ಸೀರಿಯಸ್ ಪ್ಲೇ, ತುಂಬಾ ಸೀರಿಯಸ್ ಫಾದರ್, ಬಟ್ ಇವ್ರು ಮಾಡೋದಲ್ಲ ಆಡಿಯನ್ಸ್ಗೆ ಅದು ಫನ್ ಆಗಿ ಕನ್ವರ್ಟ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಶೇಡ್ ಇದೆ ಮೇಡಮ್. ವಂಡರ್ಫುಲ್. ಇವಾಗ ಹೀರೋಯಿನ್ಸ್ ಗಳ ಬಗ್ಗೆ ನಾನು ಮಾತಾಡೋದಾದ್ರೆ ಜಾನ್ವಿಕಾ, ಹಾಗೇನೆ ಇನ್ನೊಬ್ರು ಸ್ವರೂಪಿಣಿ. ಸೊ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿ? ಮೇಡಮ್ ನಂದು ಫಸ್ಟ್ ಡೇ ಶೂಟಿಂಗ್ ಸ್ವರೂಪಿಣಿ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ತುಂಬಾ ಜಾಯಲ್ ಆಗಿ, ಅವರು ಅಷ್ಟೇನೆ ತುಂಬಾ ಫನ್ ಆಗಿ ನಾವು ಕೆಲಸ ಮಾಡ್ತಾ ಹೋದ್ವಿ. ಆಮೇಲೆ ಜಾನ್ವಿಕ್ ಅವರು ಅಷ್ಟೇ ಒಳ್ಳೆ ಆರ್ಟಿಸ್ಟ್. ಅವರು ಕೂಡ ನಾನು ಇದೇ ಫಸ್ಟ್ ಅವರು ಸಿನಿಮಾದಲ್ಲಿ ಜೊತೆಗೆ ಕೆಲಸ ಮಾಡಿರೋದು. ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮೇಡಮ್. ವಂಡರ್ಫುಲ್. ಆಮೇಲೆ ಕೊನೆಯಲ್ಲಿ ಒಂದು ಟ್ರೇಲರ್ ನಲ್ಲಿ ಒಂದು ಡೈಲಾಗ್ ಬರುತ್ತೆ ನಾಟಿ ಅವರ, ಏನು ಅಂದ್ರೆ ಇವಾಗ ಹೀರೋಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ, ಆದ್ರೆ ಕ್ರಿಕೆಟ್ ಸ್ಟೇಡಿಯಂ ಇಂದ ಜಗಳ ಆಗ್ತಾ ಇರೋದಲ್ಲ, ಅಂದ್ರೆ ಇವಾಗ ಕ್ರಿಕೆಟ್ ಇಂದ ಜಗಳ ಆಗ್ತಾ ಇರೋದಲ್ಲ, ಬದಲಾಗಿ ನನ್ನ ಇಬ್ರು ಗರ್ಲ್ ಫ್ರೆಂಡ್ಸ್ ಇಂದ ಜಗಳ ಆಗ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಪ್ರಕಾರ ಒಬ್ಬ ಮನುಷ್ಯ ಏನಾದ್ರು ಗುರಿ ಸಾಧಿಸಬೇಕು ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಡ್ಡಿ ಆಗ್ತಾರ, ಏನಂತೀರಾ ನೀವು? ಮೇಡಮ್ ಅಡ್ಡಿ ಆಗ್ತಾರೆ ಅನ್ನೋದಕ್ಕಿಂತ ಸಪೋರ್ಟಿವ್ ಆಗಿ ಇರ್ಬೋದಲ್ಲ ಮೇಡಮ್. ನಾವು ಆ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡ್ಬೋದಲ್ಲ. ಅಂದ್ರೆ ಈಗ ಇವರ ಒಂದು ಪ್ಲೇಗೆ, ಇವರ ಒಂದು ಕ್ರಿಕೆಟ್ ಕನ್ಸಿಗೆ ಈ ಹುಡುಗಿರ್ ಏನ್ ಅಡ್ಡಿ ಆಗೋದಿಲ್ಲ ಒಂದು ರೀತಿಲಿ ಹೇಳಕ್ಕಾದ್ರೆ. ಆದ್ರೆ ಅದಕ್ಕೆ ಇವ್ರು ತಗೊಳ್ಳೋ ಟೆನ್ಷನ್ ಇಂದ ಏನಾದ್ರು, ಈಗ ಇಬ್ರು ಹುಡುಗಿರ್ನ ಬ್ಯಾಲೆನ್ಸ್ ಹೆಂಗ್ ಮಾಡೋದು, ಅಪ್ಪನ ಭಯ, ಇದರಿಂದ ಏನಾದ್ರು ಸ್ವಲ್ಪ ಪ್ರೆಷರ್ ಇಂದ ಅವ್ರು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಬರ್ಬೋದು. ಅಂದ್ರೆ ಆ ಪ್ಲೇ ಇಂದ ಮತ್ತೆ ಅದನ್ನ ರೀಕಾಲ್ ಮಾಡಿ, ಇಲ್ಲ ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅನ್ನೋ ಇದಕ್ಕೆ ಮತ್ತೆ ಟ್ರೈ ಮಾಡ್ಬೋದು. ಅಂದ್ರೆ ಈ ತರ ಒಂದಷ್ಟು ವಿಷಯಗಳಿದೆ. ಎಲ್ಲವೂ ಇವಾಗ ರಿವೀಲ್ ಮಾಡೋದಾಗಲ್ಲ, ಸಿನಿಮಾದಲ್ಲಿ ಆಕ್ಚುಲಿ ನೋಡ್ಲೇಬೇಕು. ಇವಾಗ ನಿಮ್ಗೆ ಫೇವ್ರೆಟ್ ಪೋರ್ಷನ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಓವರ್ ಆಲ್ ನಿಮ್ಮ ಸೀನ್ಸ್ಗಳು ತಗೊಂಡಾಗ ಯಾವ ಪೋರ್ಷನ್ ತುಂಬಾ ಇಷ್ಟ ಆಯ್ತು? ಮೇಡಮ್ ಒಂದು ಎಮೋಷನ್ ಸೀಕ್ವೆನ್ಸ್ ಬರುತ್ತೆ, ಬಿಗಿನಿಂಗ್ ಟು ಎಂಡ್ ಸಿನಿಮಾ ಫನ್ ಆಗೇ ಇದೆ ಮೇಡಮ್. ಒಂದು ಎಮೋಷನ್ ಸೀಕ್ವೆನ್ಸು ಸರ್ಗೆ ಇಂಜುರಿ ಆಗಿರುತ್ತೆ, ಅನೀಸ್ ಸರ್ಗೆ. ಗ್ರೌಂಡ್ ಅಲ್ಲಿ ಇರ್ತಾರೆ, ನೀವು ಓಪನಿಂಗ್ ಟ್ರೈಲರ್ ಅಲ್ಲಿ ನೋಡ್ಬೋದು. ಆ ಟೈಮಲ್ಲಿ ಬಂದು ಆಸ್ ಎ ಫ್ರೆಂಡ್ ಆಗಿ ನನ್ನ ಕೈಲಿ ಏನು ಮಾಡೋಕ್ಕಾಗ್ದೇನೆ ಅವರೆಲ್ಲ ಹೊಡೆದು ಹೋಗ್ತಾ ಇರ್ಬೇಕಾದಾಗ ಒಂದು ಎಮೋಷನ್ ಸೀಕ್ವೆನ್ಸ್ ಬರುತ್ತೆ. ಅದು ಸರ್ ಹೇಳಿದ್ರು, అంటే ಕ್ಲೋಸ್ ಫ್ರೆಂಡು ಈ ತರ ಹಂಗ ಆಗೋಗಿದೆ ಸಿಚುಯೇಷನ್, ಈ ತರ ಹೊಡೆದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಿನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮನಸ್ಫೂರ್ತಿ ಹತ್ಬಿಡು ನಾಟ್ಯ. ಆ ಸೀಕ್ವೆನ್ಸ್ ಓಡ್ ಬಂದು ಕಿಚ್ಚಾಡಿ ಎಲ್ಲ ಮಾಡಿ ಒಂದು ಆ ಸೀಕ್ವೆನ್ಸ್ ಆಯ್ತು.
ಲಿಟ್ರಲಿ ಅಲ್ಲಿ ಎಲ್ಲರೂ ಹೇಳಿದೆ ನೀವು ಮಾಡಿದ ಎಮೋಷನ್ ಇದೆಲ್ಲ ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಲೈವಲ್ಲಿ ನೋಡಿ, ಅಷ್ಟು ಚೆನ್ನಾಗಾಯ್ತು ಅಂತ ಹೇಳಿದ್ರು. ತುಂಬಾ ಖುಷಿ ಇದೆ. ಪೋಷನ್ ತುಂಬಾ ಇಷ್ಟ. ಕಷ್ಟ ಅಂತ ಅನ್ಸಿದ್ದು? ಹೌದು ಕಷ್ಟ ಅಂತ ಅನ್ಸಿದ್ದು ಮೇಡಮ್. ಕಷ್ಟ ಅಂತ ಅನ್ಸಿದ್ದು ತೆಲುಗು ಡೈಲಾಗ್. ಒಂದು ಸೀಕ್ವೆನ್ಸ್ ಮೇಡಮ್, ಅಂದ್ರೆ ಸ್ವಲ್ಪ ಲೆಂತಿ ಇತ್ತು ಡೈಲಾಗ್. ಅದು ಕನ್ನಡ ವರ್ಷನ್ ಫಸ್ಟ್ ಮಾಡ್ಬಿಟ್ಟಿದ್ದಾಯ್ತು, ಆ ಟೇಕ್ ಮುಗೀತು. ತೆಲುಗು ಮಾಡ್ಬೇಕಾದಾಗ ಅದೇ ವೇರಿಯೇಷನ್, ಅದೇ ಬಾಡಿ ಲ್ಯಾಂಗ್ವೇಜ್, ಈ ಹ್ಯಾಂಡ್ ಮೂಮೆಂಟ್ಸ್ ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಅಲ್ಲಿ ಸ್ವಲ್ಪ ಏನಾಯ್ತು ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಮೇಡಮ್. ಈಗ ಇದೇ ಎಕ್ಸ್ಪ್ರೆಷನ್ ಇದೇ ಟೈಮಿಂಗು ತೆಲುಗುಲು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಸರ್ಕಸ್ ಹೊಡೆದ್ರೆ ಸರ್ಕಸ್ ಹೊಡೆದೆ. ಆಮೇಲೆ ಇನ್ನೊಂದು ಸೀಕ್ವೆನ್ಸ್ ಅಲ್ಲಿ ಏನಂದ್ರೆ ಬಸ್ಕಿ ಹೊಡೆಯೋ ಸೀಕ್ವೆನ್ಸ್. ಬಸ್ಕಿ ಹೊಡಿತಾ ಡೈಲಾಗ್ ಅದು ಕನ್ನಡ ಫಸ್ಟ್ ತಗೊಂಡ್ರು, ಕನ್ನಡ ಟೇಕ್ ಆಯ್ತು. ನೆಕ್ಸ್ಟ್ ತೆಲುಗು ಮಾಡ್ಬೇಕಾದಾಗ ಏನೋ 300 ಬಸ್ಕಿ ಹೊಡ್ಸಿದ್ರಂತೆ ಅಲ್ಲಿ. 300 ಇಲ್ಲ ಮೇಡಮ್, 100 ಅಂತ ಹೊಡೆದಿದ್ದೀರಾ? ಇವಾಗ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬಿಡಿ ತೆಲುಗುದು, ಜ್ಞಾಪನ ಇದೆಯಾ? ನೆನಪಿದೆ ಮೇಡಮ್. ನಾವು చేస్తాం కదా. ನಾನು ಹೆಲ್ಪ್ ಮಾಡ್ಲಾ? ನಾನು తెలుగునే ಹೆಲ್ಪ್ ಮಾಡ್ಲಾ? చేసుకుంటే నీ నాన్న చంపేస్తాడు. ఓ, పెళ్లి చేసుకుంటే మీ నాన్న చంపేస్తాడు ಅಂತ. ಓಕೆ ಓಕೆ. ಈ ಡೈಲಾಗ್ ಆಕ್ಚುಲಿ ಅಂದ್ರೆ ಟ್ರೈಲರ್ ನಲ್ಲಿ ಆಕ್ಚುಲಿ ಇದೆ ಅಲ್ಲ. ಸೊ ಫೈನಲಿ ಇವಾಗೆಲ್ಲ OTP ನವೆಂಬರ್ 14ಕ್ಕೆ ಬರ್ತಿದೆ. ಆರ್ಟಿ ಅವರೇ, ನಿಮ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಮೇಡಮ್? ಅಂದ್ರೆ ನಂದು ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಿಮಗೆ ಗೊತ್ತು, ಒಂದು ಅವಕಾಶ ಸಿಗೋದು ಎಷ್ಟು ಕಷ್ಟ ಇದೆ ಸಿನಿಮಾಗಳಲ್ಲಿ, ನಮಗೆ ಗೊತ್ತಿದೆ. ಅದರಲ್ಲೂ ಕೂಡ ಒಂದು ಒಳ್ಳೆ ಪಾತ್ರ ಅಂತ ಸಿಕ್ಕಾಗ, ಆಮೇಲೆ ಚೆನ್ನಾಗ್ ಆದಾಗ, ಎಲ್ಲರೂ ಕೂಡಿ ಎಲ್ಲರೂ ಸೇರಿ ಆ ಸಿನಿಮಾ ಚೆನ್ನಾಗ್ ಆದಾಗ, ಇದರಿಂದ ನಮ್ಗೇನೋ ಒಂದು ಹೊಸ ಅವಕಾಶಗಳು ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಇದೀವಿ ಮೇಡಮ್. ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀವಿ. ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ. ಅಂಡ್ ಬೇರೆ ಇಂಡಸ್ಟ್ರಿ ಅವರು ಕೂಡ ಇವಾಗ ನಿಮ್ಮ ಈ ಪಾತ್ರವನ್ನ ನೋಡಿ ಅವರು ಕರೆಯೋಂಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.